ಇವತ್ತು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಶ್ರೀ ಕಾಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಹೋರಾಟ ನಡೆದಿದೆ. ಇದು ಇವತ್ತಿನ ಹೋರಾಟ ಅಲ್ಲ, ಸುಮಾರು 1 ವರ್ಷದಿಂದ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಆಕ್ರೋಶಪೂರಿತರಾಗಿ ರಸ್ತೆ ಮೇಲೆ ಬರ್ತಾ ಇದ್ದಾರೆ. ಇನ್ನು ಧಾರವಾಡದಲ್ಲಿ ದೊಡ್ಡ ಪ್ರಮಾಣದ ಸುಮಾರು ಒಂದು 25-30 ಸಾವಿರ ಜನ ಜನತೆಗಳು ರಸ್ತೆ ಮೇಲೆ ಬಂದಿದ್ದಾರೆ. ಬಿಜಾಪುರದಲ್ಲಿ ಬಂದಿದ್ದರು, ಇವತ್ತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬಂದಿದ್ದಾರೆ. ಇದು ಯಾಕಂತಂದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಬಂದ ಮೇಲೆ ಇವರಿಗೆ ಭ್ರಷ್ಟಾಚಾರ ಮಾಡೋದು ಬಿಟ್ಟು ಅಧಿಕಾರದ ಬಗ್ಗೆ ಯಾವುದೇ ರೀತಿಯ ಗಮನ ಇಲ್ಲ. ಲಕ್ಷಾಂತರ ಸರ್ಕಾರಿ ಪೋಸ್ಟ್ಗಳಲ್ಲಿ ವೇಕೆನ್ಸಿ ಇದ್ದರೂ ಕೂಡ ಇವತ್ತು ಶಿಕ್ಷಕರಿರ್ಬೋದು, ದೈಹಿಕ ಶಿಕ್ಷಕರಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಪೊಲೀಸ್ ಇರ್ಬೋದು, ರೆಗ್ಯುಲರ್ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, RTO ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಸಾವಿರಾರು ಹುದ್ದೆಗಳ ಖಾಲಿ ಇದ್ದರೂ ಕೂಡ ಇವರಿಗೆ ಯಾವುದೇ ರೀತಿಯ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ, ಕರುಣೆ ಇಲ್ಲ. ಇವತ್ತು ಈ ವಿದ್ಯಾರ್ಥಿಗಳು ದುಃಖದಿಂದ, ನೋವಿನಿಂದ, ಸಿಟ್ಟಿನಿಂದ, ಆಕ್ರೋಶದಿಂದ ಇವತ್ತಿಲ್ಲಿ ಹೋರಾಟಕ್ಕೆ ಹೋಗ್ತಿದ್ದಾರೆ. ಹಾಗಾಗಿ ಅವರ ಈ ಹೋರಾಟಕ್ಕೆ ಬೆಂಬಲ ಸೂಚಿಸೋಕ್ಕೆ ಮತ್ತು ಅವ್ರ ಜೊತೆ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಮತ್ತು ಅವರಿಂದ ಹೆಚ್ಚಿನ ವಿಷಯಗಳ ವಿದ್ಯಾರ್ಥಿಗಳ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡು ಅದನ್ನು ಸದನದ ಒಳಗೆ ಮತ್ತು ಸದನದ ಹೊರಗೆ ಹೋರಾಟ ರೂಪದಲ್ಲಿ ಮುಂದುವರ್ಸೋಕೆ ನಾನು, ನಮ್ಮ ಮಿತ್ರರು, ABVP ಧುರೀಣರು, ಅದರ ಮೂಲಕ ವಿದ್ಯಾರ್ಥಿ ಸಂಘಟನೆ ಮೂಲಕ ರಾಜಕಾರಣಕ್ಕೆ ಬಂದಂಥ ಶ್ರೀ MLC ಆದ ಶ್ರೀ ರವಿಕುಮಾರ್ ಅವರು, ಅದೇ ರೀತಿ ಭಾಸ್ಕರ್ ಅವರು, ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ವಿದ್ಯಾರ್ಥಿಗಳ ನೋವನ್ನು, ಈ ಕಷ್ಟವನ್ನು ಸರ್ಕಾರಕ್ಕೆ ಎಚ್ಚರಿಕೆ ಮೂಲಕ ಕೊಡುವಂಥ ನಾವು ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆ ವಿದ್ಯಾರ್ಥಿ ಹೋರಾಟದಲ್ಲಿ ನಾವು ಅವ್ರ ಜೊತೆ ಇದ್ದೇವೆ ಅಂತ ಹೇಳಕ್ಕೆ ಸರ್, ಇವತ್ತು ಒಂದೇ ಮಾತ್ರ ಗೀತೆಯನ್ನು ಅಧಿಕೃತವಾಗಿ ಇದು ಮಾಡಬೇಕು ಅಂತ ಬಂದಿದೆ. ಇದು ಭಾಳ ಹಿಂದೆ ಆಗಬೇಕಾದಂಥದ್ದು ಇವತ್ತು ಆಗಿದ್ದು ಭಾಳ ಅಂದ್ರೆ ಭಾಳ ಒಳ್ಳೆಯ ವಿಚಾರ. ಯಾಕಂದರೆ ಇಡೀ ದೇಶವನ್ನು ಒಂದು ಯಾವುದಾದ್ರೂ ಒಂದು ಹಾಡಿನ ಮೂಲಕ ಒಂದು ಕೊಡಿಸಿದ್ರು ಅಂತಂದ್ರೆ ಅದು ಒಂದೇ ಮಾತ್ರ. ಇವತ್ತು ಒಂದೇ ಮಾತ್ರಕ್ಕೆ ನಮ್ಮ ರಾಷ್ಟ್ರಗೀತೆ ಸ್ಥಾನಮಾನನ ಸಿಕ್ಕಿದ್ದು ಭಾಳ ಸಂತೋಷದ ವಿಚಾರ, ಭಾಳ ಹೆಮ್ಮೆ ಪಡುವಂಥ ವಿಚಾರ. DK ಶಿವಕುಮಾರ್ ಹೇಳ್ತಾರೆ, ನಮ್ಮ ಒಂದು ಪರಿಪಾಠವನ್ನು ಬೇರೆಯವರು ಅನುಸರಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ. ನೋಡ್ರಿ, ಅವರು ಕೂಡ ಒಂದೇ ಮಾತರಂ, ಅವರು ಕೂಡ ನಮಸ್ತೆ ಸರ್ ಔಷಧ ಹಾಡಾಡ್ತಿದ್ದ ಅವ್ರಿಗೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಅವರಿಂದ ನಮ್ಮನ್ನು ಬಿಟ್ಟು ಹೊರಗಿಲ್ಲ ಸರ್. ಸರ್, ಏನು ಸರ್ ಕುರ್ಚಿ ಕದನ ಯಾವಾಗ ಯೋಚನೆ ಇದೆ ವಿದ್ಯಾರ್ಥಿಗಳು ಸರ್ಕಾರ? ನೋಡ್ರಿ, ಈ ಹೋರಾಟದ ಹಿಂದಿನ ಗುರುತನ್ನು ನೀವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಈ ಕುರ್ಚಿ ಕದನ ಯಾಕೆ ಹೈಕಮಾಂಡ್ ಚಾಲೂ ಮಾಡ್ತಿದ್ದಾರೆ? ಒಂದು ಕಡೆ ಸಿದ್ದರಾಮಯ್ಯ ಹೈಕಮಾಂಡಿಗೆ ಒಯ್ದು ದುಡ್ಡು ಕೊಡ್ತಿದ್ದಾರೆ, ಇನ್ನೊಂದು ಕಡೆ DK ಶಿವಕುಮಾರ್ ಒಯ್ದು ದುಡ್ಡು ಕೊಡ್ತಿದ್ದಾರೆ. ಈ ಕುರ್ಚಿ ಕದನ ನಿಂತಂತಾರೆ ಇಬ್ಬರು ಕೂಡ ದುಡ್ಡು ಕೊಡುವಂಥ ಪ್ರಮಾಣ ಕಡಿಮೆ ಮಾಡ್ತಾರೆ. ಹಾಗಾಗಿ ಈ ಕುರ್ಚಿ ಕದನ ಚಾಲೂ ಇಟ್ಟು ಇಬ್ಬರ ಕಡೆನೂ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿ ಇಬ್ಬರ ಕಡೆನೂ ಹೆಚ್ಚಿನ ಪ್ರಮಾಣ ದುಡ್ಡನ್ನು ಹೊಡೆಯುವಂಥ ಕೆಲಸ ಕಾಂಗ್ರೆಸ್ ನೇಮಕಾತಿ ಮಾಡ್ತಾರೆ. ಅವ್ರಿಗೆ ಸರ್, ಪ್ರಮುಖವಾಗಿ KPSC ಬಲಹೀನವಾಗಿದೆ, ವಿದ್ಯಾರ್ಥಿಗಳಲ್ಲಿ ಅದ್ರ ಬಗ್ಗೆ ಆಕ್ರೋಶ ಇದೆ. ಸೊ ಯಾವ ರೀತಿ ನೀವು ಹೋರಾಟ ಮಾಡ್ತೀರಿ? KPSC ಬಲಹೀನ ಅಲ್ಲ, KPSCಯ ಲಿಸ್ಟ್ ಸರಿಯಿಲ್ಲ, KPSCಯ ನಿಯಂತ್ರಣ ಸರಿಯಿಲ್ಲ. ಯಾವುದೇ ಸರ್ಕಾರ KPSCಯಲ್ಲಿ ಇರುವಂಥ ಅಧಿಕಾರಿಗಳಾಗಲಿ, ಅಲ್ಲಿ ಇರುವಂಥ ಪ್ರಮುಖರಾಗಲಿ ಅವರು ಸರಿಯಾಗಿಲ್ಲ. ಹಾಗಾಗಿ ಅಲ್ಲಿ ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಆ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದೆ. ಅದಕ್ಕೆ ಶಕ್ತಿ ಇಲ್ಲ. KPSCಗೆ ರಿಕ್ರೂಟ್ಮೆಂಟ್ ಮಾಡುವಂಥ ಶಕ್ತಿ ಐತಿ, ಎಕ್ಸಾಮಿನೇಷನ್ ಮಾಡುವಂಥ ಶಕ್ತಿ ಐತಿ. ಅವರು ಆ ಕೆಲಸ ಸರಿಯಾಗಿ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಈ ರೀತಿ ನಿರ್ಲಕ್ಷ್ಯ ನೋಡ್ರಿ, ಅವ್ರು ಕಾಂಗ್ರೆಸ್ದವ್ರು ಯಾವಾಯ್ತು ಹಿಂಗೆ ಅವರು ಕೇವಲ ಘೋಷಣೆಗಳ ಮೂಲಕ ಅವರು ಅಧಿಕಾರಕ್ಕೆ ಬರೋದು, ಆ ಘೋಷಣೆಗಳ ಮೂಲಕ ಜನರನ್ನ ತಪ್ಪು ದಾರಿಗೆ ಅವ್ರು ಹಿಂದಿನವರು ಮಾಡ್ಕೊತಾರೆ, ಈಗೂ ಮಾಡ್ಕೊತಾರೆ. ಅದು ಅವ್ರ ರಾಜಕೀಯ ಲಕ್ಷಣ. ಅವರಿದ್ದಾಗ ಯಾವಾಗ ಡೆವಲಪ್ಮೆಂಟ್ ಆಗ್ತದೆ, ಅವರಿದ್ದಾಗ ಯಾವಾಗ ದೇಶದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಆಗ್ತದೆ, ಜನರ ಅಭಿವೃದ್ಧಿ ಆಗ್ತದೆ, ಯಾವಾಗೂ ಆಗೋದಿಲ್ಲ. ಇದು ಕಾಂಗ್ರೆಸ್ಸಿನ DNA ದಲ್ಲೇ ಐತೆ.